ನಮ್ಮ ಆಗ್ರಹ ಇಷ್ಟೇನೆ. 7C ಕೂಡ ನೀವು ರದ್ದು ಮಾಡಿ ದಲಿತರು ಆದಿವಾಸಿಗಳಿಗೆ ಮೀಸಲಿಟ್ಟಿರುವ ಹಣವನ್ನು ಪೂರ್ತಿಯಾಗಿ ಅವರಿಗೆ ಸಲ್ಲುವಂತೆ ಮಾಡಿ ಅಂತ ಇದು ನಮ್ಮ ಆಗ್ರಹ. ಈ ರೀತಿ ಅವರು ಏನು ಒಂದು ಒಳ್ಳೆ ಸರ್ಕಾರವನ್ನು ಮಾಡಬೇಕಾಗಿರೋದು ನಮ್ಮೆಲ್ಲರಿಗೂ ಆಸೆ ಆಕಾಂಕ್ಷೆ. ನಾವು ಜವಾಬ್ದಾರಿ ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ನಾವು ಮುಂದುವರಿತಾ ಇದ್ದೀವಿ. ದಲಿತರ ಪರವಾಗಿ, ಪರಿಶಿಷ್ಟ ಪಂಗಡಗಳ ಪರವಾಗಿ ಯಾವತ್ತೂ ಸಹ ನಿಂತಿರುವಂತದ್ದು ಭಾರತೀಯ ಜನತಾ ಪಾರ್ಟಿ. ಈಗಾಗಲೇ ನಮ್ಮ ಅನೇಕ ಕೇಂದ್ರ ಸರ್ಕಾರದ ಒಂದು ಯೋಜನೆಗಳಿದಾವೆ. ಅನೇಕ ಒಂದು ಯೋಜನೆಗಳು ಎರಡು ಸಮುದಾಯಕ್ಕೂ ಕೂಡ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಬಂದಿದ್ದೇವೆ. ಇದೇ ರೀತಿಯೂ ಕೂಡ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಆಕಾಂಕ್ಷೆ. ಆದ್ರೆ ಇವರು ತಮ್ಮ ಹಣಕಾಸಿನ ಯೋಜನೆಯನ್ನು ಯಾವ ಚೌಕಟ್ಟಿನಲ್ಲಿ ಅದನ್ನ ರೂಪಿಸಬೇಕು ಅಂತ ಒಂದು ಯೋಗ್ಯತೆ ಇಲ್ಲದೆ ಇರೋ ಕಾರಣಕ್ಕಾಗಿ ಇಂಥ ಒಂದು ಹಣದ ದುರ್ಬಳಕೆ ಮಾಡುವ ಮೂಲಕ ಈ ಗ್ಯಾರಂಟಿಯನ್ನು ಅವರು ಇದು ನಾವು ಖಂಡಿಸ್ತೀವಿ. ಭವಿಷ್ಯದಲ್ಲಿ ಸರಿಯಾಗಿ ಮೀಸಲಿಟ್ಟಿರುವ ಹಣ ಏನಿದೆ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಉಪಯೋಗಿಸಬೇಕಾಗಿ ನಾವು ಮನವಿ ಮಾಡ್ತೀವಿ, ಆಗ್ರಹಿಸ್ತೀವಿ. ಎಲ್ಲ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಹಿರಿಯರ ಸಮ್ಮುಖದಲ್ಲಿ ನಾವು ಈ ಕೆಲಸವನ್ನ ಮಾಡ್ತಾ ಇದೀವಿ. ವಿಧಾನಸೌಧ ಒಳಗಡೆ ಕೂಡ ಅಲ್ಲ, ಅದನ್ನು ಕೂಡ ಪಾಯಿಂಟ್ ಅಲ್ಲಿ ಇಟ್ಕೊಂಡಿದೀವಿ. ಇವ್ರು ಇಟ್ಟಂತ ದುಡ್ಡಲ್ಲಿ ಕೇವಲ 41% ಮಾತ್ರ ಪ್ರಗತಿ ಸಾಧಿಸಿರ್ತಕ್ಕಂಥದ್ದು. ಕೇವಲ 41%. ಬಿಡುಗಡೆ ಆಗಿರ್ತಕ್ಕಂಥ ಹಣನೂ ಕೂಡ ತುಂಬಾ ಕಡಿಮೆ. 100 ಕೋಟಿ ಇಟ್ಟು ಬರೀ 25 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ. ಎಲ್ಲವನ್ನೂ ಸೇರಿ ಹೋರಾಟವನ್ನ ಮಾಡ್ತೀವಿ. ವಿರೋಧ ಪಕ್ಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತ. गणमान्य अतिथियों, प्राचीन मिलता है कि नदियों को सुया ऐसे ही न जाते थे जैसे सौंपेरा साथ को न जाते। हमारे वाटर रिसोर्स मैनेजमेंट के प्रभावशाली प्राचीन उदाहरण पूरे देश में पाए जाते हैं। गुप्त काल में, जिसे प्राय भारतीय इतिहास का स्वर्ण युग कहा जाता है, तथा उसके बाद भी तो उज्जैनी के नाम से विख्यात उज्जैन में रहने वाले वैज्ञानिकों की विश्वव्यापी ख्याति से प्रभावित होकर मध्य एशिया के शासकों ने उन्हें सादर आमंत्रित किया और अपने साम्राज्यों को उनके ज्ञान विज्ञान से समृद्ध किया। वहाँ से हमारा प्राचीन ज्ञान विज्ञान यूरोप तक पहुँचा। प्राचीन भारत में विकसित ऐसे अनेक वैज्ञानिक सिद्धांतों आज भी उपयोग में है। गंभीर शोध करके ज्ञान विज्ञान की अमूल्य परंतु विलुप्त धाराओं को फिर से खोज निकालना बहुत उपयोगी सिद्ध होगा। मैं ये अपेक्षा करती हूँ कि आप सब प्राचीन भारतीय विज्ञान के ऐसे अनदेखे उदाहरण का पता लगाएंगे। भारतीय ज्ञान विज्ञान की शाखा प्रशाखाएं देश के हर क्षेत्र में फली फूली। ऐसे ऑर्गेनिकली ग्रोन नॉलेजेस सिस्टम्स को आज के संदर्भ में उपयोग में लाने के तरीके खोजना हायर एजुकेशन इकोसिस्टम की जिम्मेदारी है। माननीय शिक्षाविदों, शिक्षण संस्थानों में राष्ट्र के भविष्य का निर्माण होता है। हमारे नीति निर्माताओं, आचार्य, संस्थान के प्रमुखों और वरिष्ठ विद्यार्थियों के आचरण से युवा विद्यार्थी सीखते हैं। ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.